ಶ್ರುತಿ ಯಾಕೆ ಟೆನ್ಷನಲ್ಲಿ ಇದೆಯಾ? ಚಿನ್ನಗೆ ಅದೇನು ಕೆಲಸ ಇರುತ್ತೋ ಏನೋ, ನಾನು ಆರಾಮಾಗೇ ಇದ್ದೀನಿ ನೋಡು. ಈಗ ನಿದ್ದೆ ಮಾಡಿ ಬೆಳಗ್ಗೆ ಎದ್ರೆ ಎಲ್ಲ ಸರಿ ಹೋಗುತ್ತೆ. ಚಂದು ಚಿನ್ನು ಎಣ್ಣೆ ಕಾಯಿಸ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿದಾಳೆ. ಒಂದು ಕೆಲಸ ಹೇಳಿರ್ಬೇಕಾದ್ರೆ ಬೇರೆ ಕೆಲಸ ಮಾಡಲ್ಲ ಚಿನ್ನು. ನೋಡು, ಅವಳು ಎಣ್ಣೆ ತೊಗೊಂಡು ಬಂದು ನಿನ್ನ ಕಾಲು ಮಸಾಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಡೋಂಟ್ ವರಿ. ಯಾವ ಮಸಾಜು ಬೇಡ, ಏನೂ ಬೇಡ ಶ್ರುತಿ, ಎಲ್ಲ ಸರಿಯಾಗಿದೆ ನನಗೆ. ಯಾಕೆ ಇಷ್ಟೊತ್ತಾದರೂ ಬರ್ತಿಲ್ಲ? ತಡಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕೇರ್ಫುಲ್. ಶ್ರುತಿ, ಶ್ರುತಿ. ಚಿನ್ನು, ಚಿನ್ನು, ಏನೇ ಇದೆಲ್ಲ? ಏನಾಯ್ತು? ಅಕ್ಕ, ಅದು ಎಣ್ಣೆ ಕಾದಿತ್ತಲ್ಲ, ಬಿಸಿ ಗುಳು ಬಿದ್ದೋಯ್ತು. ಅದೇ ಗುರುಳೋಗ್ಬಿಡುತ್ತೆ, ಅದಕ್ಕೇನು ಕಾಲ ಇದೆ? ಹುಷಾರಾಗಿ ಕೆಲಸ ಮಾಡೋದಕ್ಕಾಗದೇ ಇಲ್ವಾ ನಿನಗೆ? ಸದ್ಯ ಕೆಳಗಡೆ ಬಿತ್ತು ಸರಿ ಹೋಯ್ತು, ಮೈ ಮೇಲೆ ಸಿಡ್ದಿದ್ರೆ? ಚಿನ್ನು, ನಿನ್ ಬಲ್ಗೈಗೆ ಏನಾಗಿದೆ? ನಿನ್ನನ್ನೇ ಕೇಳ್ತಿರೋದು, ಬಲ್ಗೈಗೆ ಏನಾಗಿದೆ? ಏನೂ ಆಗಿಲ್ಲ ಅಕ್ಕ, ಚೆನ್ನಾಗಿದೆ. ತೋರ್ಸು. ತೋರ್ಸೆ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಏನಿಲ್ಲ ಅಂದ್ಮೇಲೆ ತೋರ್ಸೋದಕ್ಕೆ ನಿನ್ಗೆ? ತೋರ್ಸು. ಇದೇನು ಇಲ್ವಾ ನಿನ್ಗೆ? ಕೈ ಸುಟ್ಟು ಹೋಗಿದೆ ಚಿನ್ನು, ಇದೇನು ಇಲ್ವಾ ನಿನ್ಗೆ? ಅಕ್ಕ, ಒಲೆ ಮೇಲಿಂದ ಬಟ್ಲು ಕೈ ಜಾರಿ ಬಿದ್ದೋಯ್ತು. ಓ ದೇವ್ರೆ, ಒಂದು ಕೆಲಸ ಮಾಡು ಅಂದ್ರೆ 100 ಕೆಲಸ ಮಾಡ್ತೀಯಲ್ಲ, ಯಾಕೆ? ಕೆಲಸ ಮಾಡ್ಬೇಕಾದ್ರೆ ನಿನ್ ಮೈ ಮೇಲೆ ಪ್ರಜ್ಞೆ ಇರೋದಿಲ್ವಾ? ಯಾಕೆ ಯಾಕೆ ಈ ಥರ ನೋವು ಮಾಡ್ಕೊಂಡು ನನ್ನ ಹೊಟ್ಟೆ ಉರಿಸ್ತೀಯ? ಒಂದು ಕೆಲಸನೂ ನನ್ನ ನೆಟ್ಟಿಗೆ ಮಾಡೋದಕ್ಕಾಗದೇ ಇಲ್ವಾ? ಒಂದು ಮಾಡು ಅಂದ್ರೆ ಇನ್ನೊಂದು ಮಾಡ್ತೀಯ. ನನಗೇನು ನೋವ್ತಾ ಇಲ್ಲ ಅಕ್ಕ, ನೀನು ಅವ್ರ ಹತ್ರ ಹೋಗು, ನಾನು ನೋಡ್ಕೊಳ್ತೀನಿ. ಕಪ್ಪಾಡ ಬಾರಿಸಿದ್ರೆ ಕೆನ್ನ ಊದ್ಕೊಂಡ್ಬಿಡ್ಬೇಕು. ಯಾರನ್ನ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನೇ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅವನ್ ನೋಡಿದ್ರೆ ಕಾಲು ಉಳುಕ್ಸ್ಕೊಂಡು ಮಲ್ಕೊಂಡಿದ್ದಾನೆ, ನೀನೇನೋ ಮಸಾಜ್ ಮಾಡಿ ಸರಿ ಮಾಡ್ತೀಯ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಕೈ ಸುಟ್ಕೊಂಡಿದ್ಯಾ. ಸರಿ ಬಾ ಕೂತ್ಕೋ, ಹುಷಾರು. ನೋಡು, ಈ ಜಾಗ ಬಿಟ್ಟು ಎಲ್ಲೂ ಹೋಗಾಗಿಲ್ಲ, ಹೋದ್ರೆ ಕೊಂದಾಕ್ಬಿಡ್ತೀನಿ. ಏನಾದ್ರೂ ಒಂದು ಮಾಡ್ಕೊಳ್ತಾನೆ ಇರ್ತಾಳೆ. ಏಟಾಗೋದು ಅವಳಿಗೆ, ನಾವು ಅನ್ಭವಿಸೋದು ನಾನು. ಏನಾಯ್ತೆ? ಯಾರಿಗೆ ಬೈತಾ ಇದ್ಯಾ? ಇನ್ಯಾರಿಗೆ ಬೈಲಿ? ಇದಾಳಲ್ಲ ನನ್ನ ತಂಗಿ ಚಿನ್ನು, ಎಣ್ಣೆ ಕಾಯಿಸ್ಕೊಂಡು ಬಾರೆ ಅಂದ್ರೆ ಕಾದಿರೋ ಎಣ್ಣೆ ಕೈ ಮೇಲೆ ಚಲ್ಕೊಂಡಿದ್ದಾಳೆ. ಕೈ ಸುಟ್ಟು ಹೋಗಿದೆ. ಹೋಗ್ಲಿ, ಯಾರನ್ನಾದ್ರೂ ಕರಿಬೇಕು ತಾನೆ? ಕೈ ಮುಚ್ಚಿಟ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ಏನ್ ಮಾಡ್ಲಿ ಹುಡುಗಿಗೆ? ಚಂದು, ಬಾನಾಲ್ ಇದೆಯಾ? ಬೇರೆ ಯಾವ್ದಾದ್ರು ಆಯಿಂಟ್ಮೆಂಟ್ ಇದೆಯಾ? ಚಂದು, ಯಾವ್ದಾದ್ರು ಆಯಿಂಟ್ಮೆಂಟ್ ಇದೆಯಾ? ಇಲ್ಲ ಇಲ್ಲ ಅನ್ಸುತ್ತೆ. ಏನ್ ಮಾಡ್ಲಿ? ಅಯ್ಯೋ, ನೀನ್ ಯಾಕೆ ಇಳಿತೀಯಾ? ನೀನ್ ಸುಮ್ನೆ ಮಲ್ಕೋ. ಅವಳನ್ನ ನಾನು ನೋಡ್ಕೊಳ್ತೀನಿ, ನೀನ್ ಸುಮ್ನೆ ಮಲ್ಕೋ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ ಬೇರೆ ಮಲ್ಕೊಂಡಿದ್ದಾರೆ. ಏನ್ ಮಾಡ್ಲಿ? ರಾಮು, ರಾಮನೇ ಬಿಸ್ಲಾ? ಹಾ ಕರೆಕ್ಟ್. ಮೊದಲೋಗಿ ಅವ್ನಿಗೆ ಹೇಳು, ಅವನೇನಾದ್ರೂ ಮಾಡ್ತಾನೆ. ಅವನಿಗೆ ಆಯಿಂಟ್ಮೆಂಟ್ ಎಲ್ಲಿಟ್ಟಿದೆ ಅಂತ ಗೊತ್ತಿರುತ್ತೆ. ಓಕೆ. ಚಂದು, ಮಂಚ ಬಿಟ್ಟು ಕೆಳಗಿಳಿಬೇಡ. ಯಾಕಕ್ಕ, ನಿದ್ದೆ ಬರ್ತಾ ಇಲ್ವಾ?
ಯಾಕೋ ಇತ್ತೀಚೆಗೆ ನಿದ್ದೆ ಅನ್ನೋದೇ ಮರ್ತೋಗಿದೆ ಕಣೆ. ಅಂಥದ್ದೇನಾಯ್ತು ಈಗ? ಮುಂದೇನಾಗುತ್ತೋ ಏನೋ ಅನ್ನೋ ಭಯಕ್ಕೆ ನಿದ್ದೆನೇ ಬರ್ತಾ ಇಲ್ಲ ಕಣೆ. ಈಗ ನೋಡು, ಆ ದರಿದ್ರದವಳು ಲಕ್ಷ್ಮಿ ನನ್ನ ಅಳಿಯನ್ ರೂಮ್ಗೆ ಹೋಗ್ತಾಳೋ ಇಲ್ವೋ ಅನ್ನೋ ಯೋಚನೆ ನನ್ನ ಕಿತ್ತು ತಿಂತಾ ಇದೆ ಕುಮುದ. ನಾವು ಅವಳನ್ನ ಹೆದರಿಸಿರೋ ರೀತಿಗೆ ಅವಳಾಗೆ ಚಂದು ರೂಮ್ಗೆ ಹೋಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೆ ನಾವು ದೂರ ಮಾಡಿದ್ರು ನಿನ್ನ ಮಗಳೇ ಅವಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಗೊಂಬೆಗೆ ಹಾಲ್ಗೂ ಹಾಲಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಕುಮುದ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತಾಳೆ. ಕುಮುದ, ಒಂದು ಕೆಲಸ ಮಾಡೋಣ, ಆ ದರಿದ್ರದವಳು ಏನು ಮಾಡ್ತಿದ್ದಾಳೆ ಅಂತ ಹೋಗಿ ನೋಡೋಣ. ಯಾಕೋ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ ಕಣೆ. ಸರಿ ಬಾಕ. ಮಹಾರಾಣಿಯವರು ಸಿಂಹಾಸನದ ಮೇಲೆ ಆರಾಮಾಗಿ ಕೂತಿದ್ದೀರಾ? ಅಂತೀಯ ಏನೋ ಮುಚ್ಚಿಡ್ತಾ ಇದೆಯಾ? ಅಕ್ಕ, ಈಗಿನ ಕಾಲದಲ್ಲಿ ಕೈ ಬಾಯಿ ಶುದ್ಧವಾಗಿರೋ ಮನೆ ಕೆಲಸದವ್ರು ಸಿಗೋದು ತುಂಬ ಕಷ್ಟ. ನಿಜ ತಾನೆ? ಏನೇ ಮುಚ್ಚಿಟ್ಕೋತಾ ಇದೆಯಾ? ತೋರ್ಸು ಕೈನಾ. ಕಾಲುಳ್ಕಿಗೆ ಎಣ್ಣೆ ಬಿಸಿ ಮಾಡ್ತಿದ್ನಲ್ಲ, ಆಗ ಬಟ್ಲು ಕೈ ಜಾರಿ ಬಿತ್ತು. ಅದಕ್ಕೆ ಹೇಳೋದು, ಹಿರಿಯರು ಬೈದು ಹೇಳಿದ್ರೆ ಒಳ್ಳೇದಕ್ಕೆ ಅಂತ. ನೀನು ನನ್ನ ಮಾತು ಕೇಳದೆ ಇದ್ದಿದ್ದಕ್ಕೆ ಆ ದೇವರು ನಿನಗೆ ಶಿಕ್ಷೆ ಕೊಟ್ಟಿರೋದು. ಈಗಲಾದರೂ ಗೊತ್ತಾಯ್ತಾ ನೀನು ನಮ್ಮ ಕುಟುಂಬಕ್ಕೆ ಮುಳ್ಳಾಗಿದೆಯಾ ಅಂತ? ಆ ದೇವ್ರಿಗೂ ಗೊತ್ತಾಗಿದೆ. ಮನಸ್ಸಲ್ಲಿ ಕೆಟ್ಟದ್ದನ್ನು ಬಯಸೋರ್ಗೆ ಕೆಟ್ಟದ್ದೇ ಆಗುತ್ತಂತೆ. ಇವಳು ಮನಸ್ಸಲ್ಲಿ ಅದೇನು ಕೆಟ್ಟ ಭಾವನೆ ಇಟ್ಕೊಂಡಿದ್ಲೋ ಅದಕ್ಕೆ ಹೀಗಾಗಿದೆ. ಅಬ್ಬಾ, ಕೊನೆಗೂ ನನಗೊಂಚೂರು ನೆಮ್ಮದಿ ಅನ್ನೋದು ಸಿಕ್ತು. ಕಣ್ ತುಂಬ ನಿದ್ದೆ ಬರುತ್ತೆ, ಹಾಯಾಗಿ ಮಲಗ್ಬೋದು. ಆದರೆ ಇವಳು ನಿದ್ದೆ ಬರಲ್ವಲ್ಲ ಅಕ್ಕ. ಊರಿಗೆ ಕ್ಷಣ ಕ್ಷಣಕ್ಕೂ ನೋವು ತಿಂತಾ ಇರ್ತಾಳೆ. ಅದು ಈ ಟೈಮಲ್ಲಿ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವಳಿಗೆ ನೋವು, ನಮಗೆ ನಲಿವು. ರಾಮು, ಅವಳ ಕೈ ಇಷ್ಟು ಸುಟ್ಟೋಗಿದೆ. ಎಷ್ಟು ನೋವಾಗ್ತಿದ್ಯೋ ಏನೋ. ದಯವಿಟ್ಟು ನೀನೇನಾದರೂ ಮಾಡು, ಬೇಗ ಬಾ. ನೋವಾಗ್ತಿದ್ಯಾ? ನೋಡು ಗೊಂಬೆ, ಚಿನ್ನು ಹೇಗೆ ಮಾಡ್ಕೊಂಡಿದ್ದಾಳೆ. ಎಣ್ಣೆ ಬಿಸಿ ಮಾಡ್ಕೊಂಡಿದ್ರೆ ನಾನು ಮಾಡ್ಕೊಡ್ತಿರ್ಲಿಲ್ವಾ? ಎಷ್ಟು ಸುಟ್ಕೊಂಡಿದ್ದಾಳೆ. ನೋಡೋದಕ್ಕೆ ನಮಗೆ ಎಷ್ಟು ನೋವಾಗ್ತಿದೆ. ಪಾಪ ಹುಡುಗಿನ್ನೆಷ್ಟು ನೋವಾಗ್ತಿದೆಯೋ ಏನೋ. ರಾಮು, ಆಯಿಂಟ್ಮೆಂಟ್ ತಗೊಂಡ್ ಬಾ. ಸುಟ್ಗಾಯಕ್ಕೆ ಹಚ್ಚೋ ಕ್ರೀಮ್ ಖಾಲಿ ಆಗಿದೆ. ಇವಾಗ ಏನು ಮಾಡೋದು? ಹಾಸ್ಪಿಟಲ್ಗೆ ಹೋಗೋಣ. ಇಷ್ಟು ಹೊತ್ತಿನಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಇರೋಲ್ಲ ಗೊಂಬೆ. ಗೊಂಬೆ, ನೀನೇನು ಚಿಂತೆ ಮಾಡಬೇಡ. ರಾಮು, ಜೇನುತುಪ್ಪ ಇದೆಯಾ? ಕೈಗೆ ಜೇನುತುಪ್ಪ ಸವರಿದ್ರೆ ತಣ್ಣಗಾಗತ್ತೆ. ಹೌದೌದು, ಜೇನುತುಪ್ಪ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ತರ್ತೀನಿ. ಥ್ಯಾಂಕ್ಸ್ ಮಮ್ಮಿ. ಏನು ಮಾಡೋದಂತ ಗಾಬರಿ ಆಗೋಗಿತ್ತು. ಗೊಂಬೆ, ನಾನು ಇರೋವಾಗ ಯಾಕೆ ಗಾಬರಿ? ಚಿನ್ನುಗೆ ಯಾವ ನೋವಾಗೋದಕ್ಕೂ ನಾನು ಬಿಡಲ್ಲ. ಥ್ಯಾಂಕ್ಸ್ ಮಮ್ಮಿ. ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಗೊಂಬೆ, ಚಿನ್ನು ಇಷ್ಟೊಂದು ನೋವು ತಿಂತಿದ್ರೆ ನಿದ್ದೆ ಹೇಗೆ ಬರುತ್ತೆ? ಸರಿ ಬಿಡು. ಚಿನ್ನು, ನಿನಗೇನಾದರೂ ತೊಂದರೆ ಆದರೆ ಬಂದು ಎಬ್ಸು. ಹುಷಾರು. ಛೇ, ಲಚ್ಚಿ ಏನಾದರೂ ಒಂದು ಅನಾಹುತ ಮಾಡ್ಕೋತಾನೆ ಇರ್ತಾಳೆ.
ಅದು ಹೇಗೆ ಕುದಿತಿರೋ ಎಣ್ಣೆ ಕೈ ಮೇಲೆ ಬೀಳುತ್ತೆ? ಶ್ರುತಿ ತಾನೇ ಎಣ್ಣೆ ಕಾಯಿಸ್ಕೊಂಬಂದಿದ್ರೆ ಇಷ್ಟೆಲ್ಲ ಅನಾಹುತನೇ ಆಗ್ತಾ ಇರಲಿಲ್ಲ. ಇವಳು ಚಿಕ್ಕ ಪುಟ್ಟ ಕೆಲಸನೆಲ್ಲ ಮಾಡೋದು ಬಿಟ್ಟು ಅವಳಿಗೆ ಹೇಳ್ತಾಳೆ. ಕುದೀತಾ ಇರೋ ಎಣ್ಣೆ ಆಕಸ್ಮಿಕವಾಗಿ ಕೈ ಮೇಲೆ ಬಿತ್ತ ಅಥವಾ ಲಚ್ಚಿನೇ ಬೇಕು ಅಂತ ಬೀಳ್ಸ್ಕೊಂಡ್ಲ? ನಿಜ, ಲಚ್ಚಿನೇ ಬೇಕು ಅಂತ ಕೈ ಮೇಲೆ ಬೀಳ್ಸ್ಕೊಂಡಿರ್ತಾಳೆ. ನನ್ನ ಶ್ರುತಿ ಮಧ್ಯೆ ಬರಬಾರ್ದು ಅಂತಾನೆ ಈ ಕೆಲಸ ಮಾಡಿರ್ತಾಳೆ. ಅಯ್ಯೋ, ನಮ್ಮಿಬ್ರು ಮಧ್ಯೆ ಬರದೇ ಇರೋದಕ್ಕೆ ಲಚ್ಚಿ ತುಂಬ ಪ್ರಯತ್ನ ಪಡ್ತಿದ್ದಾಳೆ. ಇವತ್ತು ಇವಳು ಇಟ್ಟಿರೋ ಹೆಜ್ಜೆ ನೋಡಿದ್ರೆ ಮುಂದೆ ನಮ್ಮಿಬ್ರಿಗೋಸ್ಕರ ಇವಳು ತನ್ನ ಪ್ರಾಣನೇ ಉಗ್ಗಾಳು. ನನಗೆಷ್ಟೇ ನೋವಾದರೂ ಈ ಅಕ್ಕನಿಂದ ಪ್ರೀತಿ ಆರೈಕೆ ಮಾತ್ರ ತಪ್ಪೋಲ್ಲ. ಅಕ್ಕ ಅಕ್ಕ ಅವರು ಒಬ್ಬರೇ ಇದ್ದಾರೆ, ನೀನು ಕೆಳಗೆ ಹೋಗಕ್ಕ. ಶ್ರುತಿ ಅಕ್ಕ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ರಾಮು? ಮನೇಲಿ ಜೇನುತುಪ್ಪ ಖಾಲಿಯಾಗೋಗಿತ್ತು. ಬೀದಿ ಕೊನೆಯಲ್ಲಿರೋ ಅಂಗಡಿಯವ್ರನ್ನ ಎಬ್ಬರಿಸಿ ಜೇನುತುಪ್ಪ ತಂದೆ. ಸರಿ ಕೊಡಿ. ಶ್ರುತಿ ಅಕ್ಕ, ನಾನು ಚಿನ್ನ ನೋಡ್ಕೊತೀನಿ, ನೀವು ಚಂದನ ಹತ್ರ ಹೋಗಿ. ಇಲ್ಲ ರಾಮು, ಚಂದುಗಿಂತ ಹೆಚ್ಚಾಗಿ ಚಿನ್ನುಗೆ ಇವಾಗ ಜಾಸ್ತಿ ನೋವಿದೆ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ. ಶ್ರುತಿ ಅಕ್ಕ, ನಾನಿದ್ದೀನಲ್ಲ, ನಾನು ಚಿನ್ನ ನೋಡ್ಕೊತೀನಿ. ಅಲ್ಲಿ ಚಂದನ್ ಒಬ್ಬನೇ ಇದ್ದಾನೆ. ಪ್ಲೀಸ್ ನೀವು ಹೋಗಿ. ಸರಿ, ಇವಳನ್ನ ಹುಷಾರಾಗಿ ನೋಡ್ಕೊ. ಇವಳೇನಾದ್ರೂ ಬೇಡ ಅಂದ್ರೆ ಗುದ್ಬಿಡು, ಇಲ್ಲಾಂದ್ರೆ ನನಗೆ ಕರಿ, ನಾನು ನೋಡ್ಕೊಳ್ತೀನಿ. ಸರಿ. ಹುಷಾರು. ಎಣ್ಣೆ ಕಾಯಕ್ಕಿಟ್ಟು ಏನೋ ಯೋಚನೆ ಮಾಡ್ತಾಯಿದ್ದೆ. ಎಣ್ಣೆ ಉಪ್ಪು ಬಂತು, ಬರೀ ಕೈಲಿ ಇಳ್ಸೋಕೆ ಹೋಗಿ ಉರುಳು ಬಿದ್ದೋಯ್ತು. ಎಲ್ರಿಗೂ ಇದೇ ಸುಳ್ಳುன்னு ಹೇಳ್ತೀಯಾ? ನೀನು ತುಂಬ ಚೆನ್ನಾಗಿ ಕತೆ ಹೇಳ್ತೀಯ.